ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಬೆಂಗಳೂರಲ್ಲಿರೋಂಥ ಫೇಮಸ್ ಪ್ಲೇಸಸ್ನ ತೋರಿಸ್ತಾ ಇದ್ದೀನಿ. ನೀವೆಲ್ಲರೂ ಬೆಂಗಳೂರಲ್ಲಿ ಒನ್ ಡೇಲಿ ಯಾವುದೇ ಪ್ಲೇಸಿಗೆ ವಿಸಿಟ್ ಮಾಡಬೇಕಂತ ಗೊತ್ತಿಲ್ಲ, ಪ್ಲ್ಯಾನ್ ಇಲ್ಲ ಅಂದರೆ ಈ ವಿಡಿಯೋ ನೋಡಿ. ಒನ್ ಡೇಲಿ ಯಾವುದೇ ಪ್ಲೇಸ್ನ ಕವರ್ ಮಾಡ್ಬೋದಂತ ಡೀಟೇಲಾಗಿ ಹೇಳಿದ್ದೀನಿ. ಈ ವಿಡಿಯೋ ತುಂಬ ಲೆಂತಿಯಾಗಿದೆ, ಹಾಗೆ ಡೀಟೇಲಾಗಿ ಮಾಡಿದ್ದೀನಿ. ವಿಡಿಯೋನ ಕ್ಲಿಕ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಯಾವುದೇ ಪ್ಲೇಸ್ ಕವರ್ ಆಗಿದೆ ಅನ್ನೋದು ನೋಡಿ. ಫ್ರೆಂಡ್ಸ್, ನಾವು ಹೋಗ್ತಿರೋ ಫಸ್ಟ್ ಪ್ಲೇಸ್ ಯಾವುದಂದರೆ ರಾಜಾಜಿನಗರದಲ್ಲಿರುವಂತಹ ಶ್ರೀ ರಾಧಾಕೃಷ್ಣ ದೇವಸ್ಥಾನ ಅಥವಾ ಇಸ್ಕಾನ್. ಫ್ರೆಂಡ್ಸ್, ನಾವು ಗಾಡಿಯಿಂದ ಇಲ್ಲೇ ಶ್ರೀಕೃಷ್ಣ ಅಷ್ಟಲಕ್ಷ್ಮಿ ದೇವಸ್ಥಾನದ ಪಕ್ಕದಲ್ಲೇ ಪಾರ್ಕಿಂಗ್ ಮಾಡಿ ಈಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮು 7:30. ದೇವಸ್ಥಾನ ಓಪನ್ ಇದೆ. ಬನ್ನಿ ದೇವಸ್ಥಾನ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ. ರಾಜಾಜಿನಗರದಲ್ಲಿರುವಂಥ ಈ ದೇವಸ್ಥಾನ 1997ರಲ್ಲಿ ಓಪನಿಂಗ್ ಆಗಿದೆ. ಈ ದೇವಸ್ಥಾನದ ಮುಖ್ಯ ದೇವತೆ ಯಾದಂದರೆ ಶ್ರೀ ರಾಧಾಕೃಷ್ಣ. ಅದಲ್ಲದೆ ಈ ದೇವಸ್ಥಾನದಲ್ಲಿ ಬೇರೆ ಯಾವ ದೇವರಿದೆ ಅಂದರೆ ಕೃಷ್ಣ, ಬಲರಾಮ, ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ, ವೆಂಕಟೇಶ್ವರ ಸ್ವಾಮಿ, ಪ್ರಹ್ಲಾದ ನರಸಿಂಹಸ್ವಾಮಿ, ಶ್ರೀಲಾ ಪ್ರಭುಪಾದ. ನಾವು ದೇವಸ್ಥಾನದೊಳಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಬ್ಯಾಗನ್ನು ಕೊಡಬೇಕು. ಬ್ಯಾಗ್ ಎಲ್ಲ ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಒಂದು ಕೂಪನ್ ಕೊಡ್ತಾರೆ. ಹಂಗೆ ಇಲ್ಲಿ ಸ್ಕ್ಯಾನಿಂಗ್ ಆಗಿ ಈ ಲೈನಲ್ಲಿ ಹೋಗಬೇಕು. ಸ್ಲಿಪ್ಪರ್ ಇಡೋಕ್ಕೆ ಇಲ್ಲಿ ಫ್ರೀ ಸ್ಟ್ಯಾಂಡು ಇದೆ. ಪೇ ಮಾಡೋರು ಹೋಗ್ಬೋದು. ನಾವು ಫ್ರೀ ಸ್ಟ್ಯಾಂಡಲ್ಲಿಟ್ಟು ದೇವ್ರ ದರ್ಶನಕ್ಕೆ ಹೋಗ್ತಿದ್ದೀವಿ. ಫ್ರೆಂಡ್ಸ್, ನಾವಿವಾಗ ದೇವಸ್ಥಾನದ ಎಂಟ್ರೆನ್ಸ್ ಇದ್ದೀವಿ. ಔಟ್ಸೈಡ್ ದೇವಸ್ಥಾನ ಹೇಗಿದೆ ಅಂತ ನೋಡಿ. ನೋಡ್ತಿದ್ದೀರಲ್ಲ, ಈ ಧ್ವಜಸ್ತಂಭ 8.5 ಮೀಟರ್ ಎತ್ತರ ಇದೆ. ಮತ್ತಿದು ಗೋಲ್ಡ್ ಕೋಟೆಡ್. ಹರೇ ಕೃಷ್ಣ. ಗೈಸ್, ದೇವಸ್ಥಾನದ ಒಳಗಡೆ ನೋಡಿ ಇನ್ಸೈಡ್ ಹೇಗಿದೆ. ನೀವಿಲ್ಲಿ ನೋಡ್ತಿದ್ರಲ್ಲ, ಈ ಗೋಪುರ, ಇದು ಗೋಲ್ಡ್ ಕೋಟೆಡ್ ಗೋಪುರ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಒಳಗಡೆ ಎಲ್ಲ ವಿಡಿಯೋ ಎಲ್ಲವಿಲ್ಲ, ಆದರೆ ಇವತ್ತೇನೋ ಪೂಜೆ ಇರೋದ್ರಿಂದ ಎಲ್ಲರೂ ಫೋಟೋ ತಗೊಂತಿದ್ರು, ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ಒಳಗಡೆ ಮಾತ್ರ ತುಂಬ ಪೀಸಾಗಿದೆ. ಗೈಸ್, ನಾವೀಗ ಇಸ್ಕಾನ್ ಟೆಂಪಲ್ ನೋಡ್ಕೊಂಡು ಇಲ್ಲೇ JP ನಗರದಲ್ಲಿರೋಂತಹ ಸ್ನೋ ಸಿಟಿಗೆ ಬಂದಿದ್ದೀವಿ. ಸ್ನೋ ಸಿಟಿ ಇಷ್ಟು ಬೇಗ ಓಪನ್ ಇರಲ್ಲ ಅಂದ್ಕೊಂಡಿದ್ವಿ. ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಬರೋಣ. ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಇವಾಗ ಹೊಸದಾಗಿ ಒಳ್ಳೆ ಸ್ಪೇಸ್ ಮಾಡಿದ್ದಾರೆ. ಇವಾಗಷ್ಟೇ ಎಲ್ಲ ಇಲ್ಲಿ ಕ್ಲೀನ್ ಮಾಡ್ತಿದ್ದಾರೆ. ಬನ್ನಿ ಹಾಗೆ ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಬರೋಣ. ಡೀಟೇಲ್ಸ್ ಏನಾದ್ರು ಇದ್ದರೆ ತೋರಿಸ್ತೀನಿ.
ಫ್ರೆಂಡ್ಸ್, ಇದು ಓಪನಿಂಗ್ ಬಂದು 10 ಗಂಟೆಯಿಂದ ಸ್ಟಾರ್ಟಿಂಗ್ ಇದೆ. 11 ಗಂಟೆ ಏನೋ ಟೈಮಿಂಗ್ಸ್ ಇದೆ. ಸ್ಟಾರ್ಟಿಂಗ್ ಪ್ರೈಸು 650 ವೀಕ್ ಡೇಸಲ್ಲಿ. ವೀಕೆಂಡಲ್ಲಿ 750 ರೂಪಾಯಿ ಏನೋ ಇದೆ. ಬಂದು ವಿಸಿಟ್ ಮಾಡ್ಬೋದು. ನಾವು ಹೋಗ್ತಿರೋ ನೆಕ್ಸ್ಟ್ ಪ್ಲೇಸ್ ಬಂದು ಬೆಂಗಳೂರು ಪ್ಯಾಲೇಸ್. ಮೈಸೂರು ಪ್ಯಾಲೇಸ್ ಎಲ್ಲರೂ ನೋಡಿದ್ರೆ, ಬೆಂಗಳೂರು ಪ್ಯಾಲೇಸ್ ಹೇಗಿದೆ ಅಂತ ಕೆಲವ್ರು ನೋಡಿರಲ್ಲ. ಬೆಂಗಳೂರು ಪ್ಯಾಲೇಸ್ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಔಟ್ಸೈಡ್ ವ್ಯೂ ಆಫ್ ಬೆಂಗಳೂರು ಪ್ಯಾಲೇಸ್ ಹೇಗಿದೆ ಅಂತ. ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಹೊರಗಡೆಯಿಂದ. ಇಲ್ಲಿಗೆ ನೀವು ಇನ್ಸೈಡ್ ಹೋಗ್ತೀರಂದರೆ ಇಂಡಿಯನ್ ಪರ್ಸನಿಗೆ 260 ಮತ್ತು ಫಾರಿನರ್ಸಿಗೆ 500 ಚಾರ್ಜ್ ಮಾಡ್ತಾರೆ. ಯಾವುದೇ ಆನ್ಲೈನ್ ಪೇಮೆಂಟ್ ಏನೋ ಮಾಡ್ಕೊಳ್ತಿಲ್ಲ. ಕಾರ್ಡ್ ಇರಬೇಕಿಲ್ಲ, ಕ್ಯಾಶ್ ಇದ್ದರೆ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. ನಾವು ಹೋಗ್ತಿರೋ ನೆಕ್ಸ್ಟ್ ಪ್ಲೇಸ್ ಬಂದು ವಿಧಾನಸೌಧ. ನೋಡಿ ವಿಧಾನಸೌಧ ಹೇಗಿದೆ ಅಂತ ಎಲ್ಲರೂ ನೋಡಿರ್ತೀರ. ರೋಡ್ ಸೈಡಿಗೆ ನಾವು ಹೋಗೋತ್ತಿಗೆ ಈ ವಿಧಾನಸೌಧನ ದ್ರಾವಿಡ ಶೈಲಿಯಲ್ಲೇನೋ ಕಟ್ಟಿದ್ದಾರಂತೆ. ಇದನ್ನು 1952ರಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ 1956ರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಅಂದಿನ ಪ್ರಧಾನಿ ಆಗಿದ್ದಂಥ ಜವಾಹರ್ಲಾಲ್ ನೆಹರೂರವರು ಈ ವಿಧಾನಸೌಧನ ಇನಾಗ್ರೇಷನ್ ಮಾಡಿದ್ದಾರೆ. ಇದು ಟೋಟಲ್ ಕಾಸ್ಟ್ ಬಂದು 1.75 crore ಏನೋ ಆಗಿದೆ ಅಂತ ಟೋಟಲ್. ಇದ್ರ ಪಕ್ಕದಲ್ಲೇ ನಮ್ಮದು ರಾಜಭವನ ಇದೆ. ಎದುರುಗಡೆ ಕಬ್ಬನ್ ಪಾರ್ಕ್ ಇದೆ. ನಾವಿಲ್ಲೇ ವಿಧಾನಸೌಧನ ಸ್ವಲ್ಪ ಹೊತ್ತು ನೋಡಿಕೊಂಡು ಅದ್ರ ಪಕ್ಕದಲ್ಲೇ ಇರುವಂತಹ ಕಬ್ಬನ್ ಪಾರ್ಕಿಗೆ ಹೋಗಿದ್ದೀವಿ. ಇಲ್ಲಿಗೆ ಹೋಗೋಕ್ಕೆ ಯಾವುದೇ ಎಂಟ್ರಿ ಫೀಸ್ ಏನು ತೊಗೊಂಡ್ಲಿಲ್ಲ. ಇದೆಯೇ ಇಲ್ಲ ಅನ್ನೋದು ಗೊತ್ತಿಲ್ಲ ನನಗೆ. ಈ ಕಬ್ಬನ್ ಪಾರ್ಕ್ನ ಶ್ರೀ ಚಾಮರಾಜೇಂದ್ರ ಪಾರ್ಕ್ ಅಂತಲೂ ಕರೀತಾರೆ. ಇದು ಟೋಟಲ್ 100 ಎಕರೆಸ್ ಏನೋ ಫಸ್ಟಿಗಿತ್ತು. ಇವಾಗ ಎಕ್ಸ್ಟೆನ್ಷನ್ ಮಾಡಿ 300 ಎಕರೆ ಏನೋ ಮಾಡಿದ್ದಾರೆ. ಇದು ಟೋಟಲ್ 1.2 ಸ್ಕ್ವೇರ್ ಕಿಲೋಮೀಟರ್ ಇದೆ. ಗಾಯ್ಸ್, ನಾನು ಹೋಗ್ತಿರೋ ನೆಕ್ಸ್ಟ್ ಪ್ಲೇಸ್ ಬಂದು ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ. ಇದು ಯಲಹಂಕದಲ್ಲಿದೆ. ತುಂಬ ದೊಡ್ಡ ಮಾಲ್ ಇದು. ನೋಡೋಕೆ ಹಿಂಗೆ ಅಟ್ರಾಕ್ಟಿವ್ ಆಗಿದೆ. ರೋಡ್ ಸೈಡು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಇದನ್ನ ಬನ್ನಿ ಇನ್ಸೈಡ್ ಹೇಗಿದೆ ಅಂತ ತೋರಿಸ್ತೀನಿ. ಏನೋ ಇದು, ಎಲ್ಲ ಎಂಟ್ರಿ? ಇಷ್ಟೇ, ಏನು ತಿರ್ಗಾದಿ ಇಲ್ಲಿ ಫುಲ್ ತಿರ್ಗಕ್ಕಾಗಲ್ಲಪ್ಪ. ಗೈಸ್, ನಾವೊಂದು 15 ಮಿನಿಟ್ಸು ಮಾಲ್ ಒಳಗೆ ರೌಂಡ್ ಹೊಡೆದು ಇವಾಗ ರಿಟರ್ನ್ ಹೊಟ್ಟಿದ್ದೀವಿ. ಔಟ್ಸೈಡ್ ನೋಡಿ ಹೇಗಿದೆ ಫ್ರೆಂಡ್ಸ್. ನಾವೀಗ ನೆಕ್ಸ್ಟು ನೋಡ್ತಿರೋ ಪ್ಲೇಸ್ ಲಾಲ್ಬಾಗ್. ಇಲ್ಲಿ ಎಂಟ್ರಿ ಫೀಸ್ ಇದೆ, ಪಾರ್ಕಿಂಗ್ ಫೀಸ್ ಇದೆ. ಬೆಳಿಗ್ಗೆ ಒಂದು 6-7 ಗಂಟೆಗೆ ಯಾವುದೇ ಎಂಟ್ರಿ ಫೀಸ್ ಇಲ್ಲ, ಪಾರ್ಕಿಂಗ್ ಫೀಸ್ ತಗೊಳ್ಳಲ್ಲ. ಆಮೇಲೆ ತಗೊಳ್ತಾರೆ ಒಂದು 9 ಗಂಟೆ ಆದಮೇಲೆ. ಇನ್ಸೈಡ್ ಲಾಲ್ಬಾಗ್ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಈ ಲಾಲ್ಬಾಗ್ನ ಫಸ್ಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು ಬಂತು ಇದರಲ್ಲಿ. ಆದಮೇಲೆ ಇದನ್ನು ಫಸ್ಟ್ ಇದು 4 ಎಕರೆ ಇತ್ತು. ಆಮೇಲೆ ಇದಕ್ಕೆ ಇವಾಗ 300 ಎಕರೆ ಆಗಿದೆ.
ಇದನ್ನು ಫುಲ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಬಂದು ಟಿಪ್ಪು ಸುಲ್ತಾನ್. ಇದು ಲಾಫಿ ಉದ್ಯಾನವನ. ಎಷ್ಟು ಹತ್ರ ಬರ್ತಿದೆ? ಕಾಗೆಗಳಿದಾವೆ ಇಲ್ಲಿ. ಗೈಸ್, ನಾನು ಇವಾಗ ಲಾಲ್ಬಾಗ್ನ ರೌಂಡ್ ಹೊಡ್ಕೊಂಡು ಫೈನಲಲ್ಲಿ ಈಸ್ಟರ್ನ್ ಗೇಟ್ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಅಲ್ಲೇ ಎದುರುಗಡೆ ಇರೋ ಇದು ಲಾಲ್ಬಾಗ್ ಬೆಟ್ಟದ ಹತ್ರ ಇದ್ದೀನಿ. ಇಲ್ಲಿಂದ ವ್ಯೂ ನೋಡಿ ಹೇಗಿದೆ ಅಂತ. ಲಾಲ್ಬಾಗ್ ಫುಲ್ ನೋಡಬೇಕಂದ್ರೆ ಒಂದು 2 hours ಏನೋ ಬೇಕಾಗುತ್ತೆ. ನಾನು ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ, ಯಾಕಂದರೆ ನೆಕ್ಸ್ಟ್ ಪ್ಲೇಸಿಗೆ ಹೋಗಿದೆ. ನಾನು ಹೋಗ್ತಿರೋ ನೆಕ್ಸ್ಟ್ ಪ್ಲೇಸ್ ಯಾವುದಂದರೆ ಬನ್ನೇರುಘಟ್ಟ ಝೂ. ಲಾಲ್ಬಾಗ್ ಟು ಬನ್ನೇರುಘಟ್ಟ 18 kilometers ಇದೆ. ಬನ್ನಿ, ಲೆಟ್ಸ್ ಗೋ ಟು ಬನ್ನೇರುಘಟ್ಟ. ಬನ್ನೇರುಘಟ್ಟ ಉದ್ಯಾನವನ ನೋಡಿ. 8 ಗಂಟೆಗೆ 3 ಗಂಟೆ ಆಯಿತು. 3 ಗಂಟೆ ಆಯಿತು. ಬಸ್ ನೋಡಿ ಇಲ್ಲಿಗೆ ಬರುತ್ತೆ. ನೋಡಿಲ್ಲ ಊಟ ಏನಿಲ್ಲ ನೋಡಿ ಗೈಸ್, ಮಾಮೂಲಿ 30 ರೂಪಾಯಿ. ಬೋರ್ಡು ಎಲ್ಲ ಕಾಣಿಸುತ್ತೆ ಗುರು. ಗೈಸ್, ಫೈನಲಿ ನಾವು ಬನ್ನೇರುಘಟ್ಟ ಝೂ ಹತ್ರ ಇದ್ದೀವಿ. ಇನ್ನೂ ಇಲ್ಲಿ ಓಪನ್ ಆಗಿಲ್ಲ. 9 ಗಂಟೆ ಮೇಲೆ ಓಪನ್ ಆಗುತ್ತೆ. ನಾವು ಇವಾಗೊಂದು 8:50 ಆಗಿದೆ. ಇನ್ನೊಂದು 10-15 ನಿಮಿಷದಲ್ಲಿ ಟಿಕೆಟ್ ಓಪನ್ ಆಗುತ್ತೆ. ಆನ್ಲೈನಲ್ಲೂ ಬುಕ್ ಮಾಡ್ಕೊಬೋದಂತೆ, ಹೇಗಂತ ಗೊತ್ತಿಲ್ಲ.
ಗೈಸ್, ಒಬ್ಬರಿಗೆ ಅಡಲ್ಟಿಗೆ 100 ರೂಪೀಸ್ ಝೂ ಎಂಟ್ರಿ ಇದೆ. ಅದೇ ಸಫಾರಿ ಹೋಗ್ತೀರಂದರೆ ನಾನ್ ಎ ಸಿಲಿ 350 ವೀಕ್ ಡೇಸಲ್ಲಿ, ಹಾಗೆ 400 ವೀಕೆಂಡ್ಸ್ ಮತ್ತು ಗೌರ್ಮೆಂಟ್ ಹಾಲಿಡೇಸಲ್ಲಿದೆ. ನಾವೀಗ ಜಸ್ಟ್ 100 ರೂಪೀಸ್ ತಗೊಂಡು ಝೂ ಹೋಗಿ ಹೇಗಿದೆ ಅಂತ ತೋರಿಸ್ತೀನಿ. ಝೂ ಎಂಟ್ರೆನ್ಸ್ ಆಗ್ತಿದ್ದೀವಿ ಗೈಸ್. ಟಿಕೆಟ್ ಕೊಡಿ ಗೈಸ್, ಟಿಕೆಟ್ ತೋರಿಸ್ತೀನಿ, ಬನ್ನಿ ಹೋಗಿ. ವೇಟು ಮೃಗಾಲಯ ಇವಾಗಷ್ಟೇ ಕ್ಲೀನಿಂಗ್ ಮಾಡ್ತಿದ್ದಾರೆ. ಜಸ್ಟ್ ಎಂಟ್ರೆನ್ಸ್. ನಾವು ಎಂಟ್ರ್ ಆದ ತಕ್ಷಣ ಫಸ್ಟ್ ಕಾಣಿಸೋದೆ ಜೀಬ್ರಾ. ನೋಡಿ, ಒಂದು 5 ಜೀಬ್ರಾ ಬಂದು ತಿಂತಿದ್ದಾವೆ. ಜೀಬ್ರಾ ನೋಡ್ಕೊಂಡು ನೆಕ್ಸ್ಟ್ ನಾವು ನೋಡಿದ್ದು ಜಿರಾಫೆನ. ಇಲ್ಲಿ ಟೋಟಲ್ 2 ಜಿರಾಫೆ ಇದ್ದಾವೆ. ಸುಮ್ಮನೆ ಒಳ್ಳೆ ಸ್ಟ್ಯಾಚು ಥರ ನಿಂತಿರ್ತವೆ. ಇದೆಯಾ ಓಪನ್ ಇರುತ್ತೆ. ಗಾಯ್ಸಿ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಏನಿದೆ, ಇದು 1970ರಲ್ಲಿ ಸ್ಟಾರ್ಟ್ ಆಗಿದೆ. ಮತ್ತು ಇದನ್ನು 1972ರಲ್ಲಿ ಏನೋ ನ್ಯಾಷನಲ್ ಪಾರ್ಕ್ ಆಗಿ ಘೋಷಣೆ ಮಾಡಿದ್ದಾರೆ. ಮತ್ತು ಇದರಲ್ಲಿ 2002ರಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಭಾಗ ಈ ಥರ ಝೂ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಇದು ಟೋಟಲ್ ಏರಿಯಾ ಎಷ್ಟಿದೆ ಅಂದರೆ 65,000 ಎಕರೆಸ್ ಏನೋ ಇದೆ. ಇನ್ನೊಂದು ನೋಡಿ ದೊಡ್ಡದು ಹತ್ರ ಬಂತ. ವಾಕಿಂಗ್ ಮಾಡ್ತಿದ್ಯಾ? ಓಯ್, ಶುದ್ಧ ಕುಡಿಯೋ ನೀರು. ತಿಂತಿದ್ದಾವೆ ಅದು ನೋಡಿ ಕೊಡು. ಏನದು? ಅದು ತಲೆ ತುಂಬ ಕೊಡಿರಂಗಿದೆ. ಅದೇನಾದ್ರು ಕಿತ್ಕೊಂಡಿದೆ ನೋಡಿ. ಒಂದೇ ಒಂದಿದೆ. ಇದೇ ಮರ ಎಲ್ಲಿ? ನಾವು ಇವಾಗ ಎಲ್ಲಿದ್ದೇವೆ? ಕಾಣಿಸುತ್ತೆ. ಏನಿಲ್ಲೇ ಪಾಪ ಮಾರೆ ಬಂತು ಕಣಿಲ್ಲೇ. ಪಾಪ ಮಾರೆ, ಏನೋ ಯಾವ್ದೇನಾದ್ರು ಕೊಡ್ತಾರಂತ ಕೊಡಕ್ಕಲ್ಲಿ ಹಾಕಕ್ಕೆ ಆಗಲ್ಲ. ಪಾಪ ಮಾರೆ ಅಲ್ಲ.
ಎದುರಿಸ್ತಿದೆ. ಎದುರುತ್ತದೆ ಕಣದು ಅಂದ್ರೆ ಇನ್ನೊಂದು ಸೈಡ್ ಹೋದ್ರೆ ಆಯ್ತು ಬಾರಪ್ಪ. ಬಿಡು ಬಿಡು ಅಂತಿದ್ದೆ. ಎಷ್ಟೇ ಬಿಡ್ಕೊಳಕ್ಕಲ್ಲ, ಇಲ್ಲೇ ಸಾಯ್ಬೇಕಲ್ಲ. ನಮ್ಮಗಳೈತೆ ಇವೆಲ್ಲ ನೋಡಿ. ನಿನ್ನೆ ಅನ್ಕೊಟ್ಟಿದ್ದ ಅದೇ ಕಲರ್ ಚೇಂಜ್ ಆಗ್ತದೆ. ಇಪ್ಪಪ್ಪ ಆಯ್ತು ಏನು ಚೇಂಜ್ ಆಗುತ್ತೆ, ಏನು ಚೇಂಜ್ ಆಯಿತು ಯಾವಾಗಡೆ ಕಮ್ಮಿ ಇದೆ, ಯಾವಾಗ ಹೀಗೆ ಆಗುತ್ತೆ. ಇದೆ ಸಾಕಟ್ಟು ಕಣ್ಣು ಬಿಟ್ಕೊಂಡಿದ್ದೆ, ಏನು ಬಿಟ್ಟಿದ್ದೆ ಮುಚ್ಚಿರೋದು. ನಿನ್ನೆ ತಿಂದಾಕುತ್ತೆ ನಡಿ. ನಮ್ಮ ಮನೆ ಹತ್ರನೇ ಇದೆ. ಸತ್ತೋಗ್ಯದ ಎಂತದ ಏನದು ಹಿಂಗೆ ಇದು ದೊಡ್ಡ ಐತೆ. ಎಕ್ಸ್ಟ್ರಾ ಟಿಕೆಟು ಸ್ಕ್ಯಾನ್ ಏನೇ ಸ್ಕ್ಯಾನ್ ಮಾಡಬೇಕು. ಈಗ ರಶ್ ನೋಡಿಲ್ಲಿ ಯಾರು ಬಂದಿಲ್ಲ, ನಾವೇ ಫಸ್ಟ್ ನೋಡ್ಕ ಬಂದ್ ಆಗೋಯ್ತು. ಇಷ್ಟು ಬೇಡ 1 ಗಂಟೆ ಎಷ್ಟು ಜನ ಆದ್ರಲ್ಲ.
ಗೈಸ್ ನಾವಿವಾಗ ಇಲ್ಲೇ 500 ಮೀಟರ್ ದೂರದಲ್ಲಿರುವಂತಹ ಬಟರ್ಫ್ಲೈ ಗಾರ್ಡನಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಬಟರ್ಫ್ಲೈ ಗಾರ್ಡನ್ ಹೇಗಿದೆ ಅಂತ ಒಂದು ರೌಂಡ್ ನೋಡ್ಕೊಂಬರೋಣ. ನೀವು ಬಟರ್ಫ್ಲೈ ಗಾರ್ಡನಿಗೆ ಹೋಗ್ತೀರಂದರೆ ಇದಕ್ಕೆ ಎಕ್ಸ್ಟ್ರಾ ಟಿಕೆಟ್ ಇದೆ, ಒಬ್ಬರಿಗೆ 50 ರೂಪಾಯಿ ಇದೆ. ಈ ಚಿಟ್ಟೆ ಉದ್ಯಾನದೊಳಗೆ ನಾವು ಬೇರೆ ಬೇರೆ ರೀತಿಯ ಚಿಟ್ಟೆನ ನೋಡ್ಬೋದು, ಮತ್ತು ಅದರದ್ದು ಲೈಫ್ ಸೈಕಲ್ ಹೇಗೆ ಇರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಡೀಟೇಲ್ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ, ನೋಡ್ಕೊಬೋದು. ಚಿಟ್ಟೆ ಉದ್ಯಾನವನ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಕೊಟ್ಟಿದ್ದೀನಿ. ಯಾಕೋ ಬೋರ್ ಹೊಡಿತಿದೆ, ಇಷ್ಟ ಆಗ್ಲಿಲ್ಲ ಏನು. ನಾವು ಈ ಬನ್ನೇರುಘಟ್ಟ ಝೂ ಮತ್ತು ಈ ಚಿಟ್ಟೆ ಉದ್ಯಾನವನ ನೋಡೋಕ್ಕೆ 2 ಗಂಟೆ ಏನೋ ಆಯಿತು. ನಾವು ಇದನ್ನು ನೋಡ್ಕೊಂಡು ನೆಕ್ಸ್ಟ್ ಹೊರಟಿದೆ ಬನಶಂಕರಿ ದೇವಸ್ಥಾನ. ಈ ಕಡೆ ಸೈಡು ಅಲ್ಲ
ಟೆಕ್ನಾಲಜಿ ಹೌದು. ಗೈಸ್ ನಾವಿವಾಗ ಬನ್ನೇರುಘಟ್ಟದಿಂದ ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಟೈಮು 12:30 ಆಗಿದೆ, 1 ಗಂಟೆ ಆಯಿತು. ಸರತಿ ಸಾಲಿನಲ್ಲಿ ಹೋಗ್ಬೇಕಾ? ಜನ ರಶ್ ಇದ್ದಾರೆ ತುಂಬ, ಯಾವಾಗಲೂ ರಶ್ ಇರ್ತಾರೆ. ಗಾಯ್ಸ್ ನಾವಿವಾಗ ದೇವರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಊಟಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಊಟದ ಟೈಮಿಂಗ್ಸ್ ಬಂದು 12:30 2:30 ತನಕ. ಇಲ್ಲಿ ಊಟಕ್ಕೆ ಸ್ವೀಟ್ ಪೊಂಗಲ್, ಅನ್ನ ಮತ್ತು ಸಾಂಬಾರು, ಮಜ್ಜಿಗೆ ಇರುತ್ತೆ. ಊಟ ಮಾಡೋದಕ್ಕೆ ಇಲ್ಲಿ ಊಟ ಹಾಕ್ಸ್ಕೊಂಡು ಮೇಲೆ ಹಾಲಿಗೆ ಹೋಗಬೇಕು. ಬನ್ನಿ ನೆಕ್ಸ್ಟ್ ಊಟ ಮಾಡಿ. ಫೈನಲಿ ಊಟ ಆಗಿದೆ. ತಟ್ಟೆ ತೊಳಿಯಕ್ಕೆ ತುಂಬ ರಶ್ ಇತ್ತು. ತಟ್ಟೆ ತೊಳಿಯಕ್ಕೆ ರಶ್ ಅಲ್ಲ. ವ್ಯವಸ್ಥೆ ಇದೆಯಾ? ಗಾಡಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಆಯ್ತು, ನಾವಿವಾಗ ಬನಶಂಕರಿ ದೇವಸ್ಥಾನನ ಮುಗಿಸ್ಕೊಂಡು ಬಸವನಗುಡಿಲಿರುವಂತಹ ದೊಡ್ಡ ಗಣಪತಿ ಮತ್ತು ದೊಡ್ಡ ಬಸವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಬಂದಿದ್ದ ಟೈಮಿಂಗ್ಸಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ದೇವಸ್ಥಾನ ಓಪನಿಂಗ್ ಅಂದರೆ 6:30 ಮಧ್ಯಾಹ್ನ 12:30 ಮತ್ತು ಸಂಜೆ 5:30 ರಾತ್ರಿ 8:30 ತನಕ ಓಪನ್ ಇರುತ್ತೆ. ಹಾಗೆ ನೋಡ್ಕೊಂಡು ಬೇಕಾದರೆ ಹೋಗ್ಬೋದು. ನೋಡಿ ಹೇಗಿದೆ ಅಂತ. ಈ ದೊಡ್ಡ ಗಣಪತಿ ವಿಗ್ರಹವನ್ನು ಏಕಶಿಲೆಯಿಂದ ಕೆತ್ತಲಾಗಿದೆ ಅಂತ ಹೇಳ್ತಾರೆ. ಇದು 8 ಅಡಿ ಎತ್ತರ ಮತ್ತು 12 ಅಡಿ ಅಗಲ ಇದೆ. ಇದು ಸ್ವಯಂಭೂ ಉದ್ಭವ ಗಣಪತಿ ಅಂತಲೂ ಇದನ್ನು ಕರೀತಾರೆ. ಇದು 450 ವರ್ಷದ ಇತಿಹಾಸ ಇದೆಯಂತೆ ಈ ಗಣಪತಿಗೆ. ಇದನ್ನು 1537ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಕೆಂಪೇಗೌಡರು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಗಣಪತಿ ದೇವಸ್ಥಾನದಿಂದ ಸ್ವಲ್ಪ ಮೇಲೆ ಹೋದ್ರೆ ಸಿಗೋಂಥದ್ದೇ ದೊಡ್ಡ ಬಸವನ ದೇವಸ್ಥಾನ. ಬನ್ನಿ ಇವಾಗ ದೊಡ್ಡ ಬಸವನ ದೇವಸ್ಥಾನ ನೋಡ್ಕೊಂಬರೋಣ. ಅಲ್ಲಿದ್ದಾರೆ, ಹಾಕೊಂಡಿಲ್ವಾ? ನಾನು ದೊಡ್ಡ ಬಸವನ ದೇವಸ್ಥಾನ ನೋಡ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಶ್ರೀ ಗೋವರ್ಧನ ಕ್ಷೇತ್ರ. ಈ ದೇವಸ್ಥಾನ ಒಳ್ಳೆ ಗುಹೆ ಒಳಗಿದ್ದಂಗೆ ಇದೆ. ಇದಕ್ಕೆ ಫಸ್ಟ್ ಟೈಮ್ ನಾನು ಹೋಗ್ತಿರೋದು. ಹೇಗಿದೆ ಅಂತ ಇನ್ಸೈಡ್ ತೋರಿಸ್ತೀನಿ, ಬನ್ನಿ. ಹೌದಾ? ಈ ದೇವಸ್ಥಾನದ ವಿಶೇಷತೆ ಏನಂದರೆ ಶ್ರೀಕೃಷ್ಣ ಪರಮಾತ್ಮನು ತನ್ನ ಕಿರುಬೆರಳಲ್ಲಿ ಬೆಟ್ಟನ ಎತ್ತಿ ಹಿಡಿದಿರೋ ದೃಶ್ಯನ ತೋರಿಸಿದ್ದಾರೆ.
ಇರುವಂತಹ ವಿಗ್ರಹನ ನೋಡಿಕೊಂಡು ಸೀದಾ ಈಚೆ ಸೈಡಿಂದ ಎಕ್ಸಿಟ್ ಇದೆ. ನಾವು ಶ್ರೀ ಗೋವರ್ಧನ ಕ್ಷೇತ್ರ ನೋಡಿಕೊಂಡು ನೆಕ್ಸ್ಟ್ ಹೋಗ್ತಿರೋದು ಶ್ರೀ ಗವಿ ಗಂಗಾಧರೇಶ್ವರ ದೇವಸ್ಥಾನ. ಬನ್ನಿ ಹೋಗೋಣ. ಇವಾಗ ಟೈಮು 2 ಗಂಟೆ ಆಗಿರೋದ್ರಿಂದ ದೇವಸ್ಥಾನ ಕ್ಲೋಸ್ ಆಗಿದೆ. ನಾವು ಸಂಜೆ ಇದನ್ನು ನೋಡೋಣ ಅಂತ ನೆಕ್ಸ್ಟ್ ಟಿಪ್ಪು ಸಮ್ಮರ್ ಪ್ಯಾಲೇಸಿಗೆ ಹೋಗ್ತಿದ್ದೀವಿ. ಬನ್ನಿ ನೆಕ್ಸ್ಟ್ ಟಿಪ್ಪು ಸಮ್ಮರ್ ಪ್ಯಾಲೇಸ್ ನೋಡ್ಕೊಂಬರೋಣ. ಎಂಟ್ರಿನೇ ಇಲ್ಲ ಕಣ. ಇಷ್ಟೇ, ಇದೆಂತ ಕಷ್ಟ ಅಲ್ಲ. ಎಂತ ಡೌನ್ ಮಾಡೋದ? ಇದು ಭಾರಿ ಕಷ್ಟ ಕಣ. ಡೈರೆಕ್ಟ್ ಟಿಕೆಟ್ ಕೊಟ್ರೆ ಆಗಲಿಲ್ಲ. ಎಷ್ಟು ಜನ ಕಾಯ್ತಿದ್ದಾರೆ. ಇಲ್ಲಿ ಎಂಟ್ರಿ ಫೀಸ್ ಇದೆ, ಒಬ್ಬರಿಗೆ 30 ರೂಪೀಸ್ ಆಗುತ್ತೆ. ಆದರೆ ಡೈರೆಕ್ಟ್ ಕ್ಯಾಶ್ ಇಲ್ಲ. ಇಲ್ಲಿ ಆನ್ಲೈನ್ ಸ್ಕ್ಯಾನಿಂಗ್ ಮಾಡಬೇಕು. ಆನ್ಲೈನ್ ಸ್ಕ್ಯಾನಿಂಗ್ ಮಾಡಿ ನೆಕ್ಸ್ಟು ನಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟು ಪೇಮೆಂಟ್ ಆದಮೇಲೆ ಎಂಟ್ರೆನ್ಸ್ ಬಿಡ್ತಾರೆ. ಬನ್ನಿ ಇವಾಗ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಈ ಟಿಪ್ಪು ಸಮ್ಮರ್ ಪ್ಯಾಲೇಸು ಬೆಂಗಳೂರು ಫೋರ್ಟ್ ಹತ್ರ ಮತ್ತು ಶ್ರೀ ವೆಂಕಟೇಶ್ವರ ದೇವಸ್ಥಾನ ಇದೆ, ಅದ್ರ ಪಕ್ಕನೇ ಬರುತ್ತೆ. ಇದು 1781ರಲ್ಲಿ ಸ್ಟಾರ್ಟ್ ಮಾಡಿ 1791ರಲ್ಲಿ ಟಿಪ್ಪು ಸುಲ್ತಾನ್ ಕಟ್ಟಿಸ್ತಾನೆ. ಇದು 2 ಫ್ಲೋರ್ ಬಿಲ್ಡಿಂಗ್ ಆಗಿದೆ. ಇದನ್ನು ಕಟ್ಟೋಕ್ಕೆ ಮರ ಮತ್ತು ಕಲ್ಲು ಯೂಸ್ ಮಾಡಿದಾರಂತೆ. ಇದನ್ನು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಮತ್ತು ಇದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲೇನೋ ಇದೆ. ಇದು 2 ಕಲರ್ ಯೂಸ್ ಮಾಡಿದ್ದಾರೆ. ಇದು ಕಂಬಕ್ಕೆ ಪೇಂಟ್ ಮಾಡೋದಕ್ಕೆ. ಯಾವುದಂದರೆ ಇದು ಹಳದಿ ಮತ್ತು ಕಂದು ಬಣ್ಣ. ಇಷ್ಟೇ ಹೆಂಗಿರುತ್ತೆ ಕಂಬ ನೋಡ್ಕೊಂಡಿರ್ಬೇಕಷ್ಟೇ. ಅಯ್ಯೋ ದೇವ, ಇಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಇದ್ರಲ್ಲಿ ಹೆಂಗಪ್ಪ ಆಯ್ತಾ? ಏನಕ್ಕಪ್ಪ ಗಾಡಿ So I told you of the Velasi that future Tipu Sultan was involved with Tipu Sultan
In the closing years of 18th century, Tipu Sultan was inside the fort and was Arthur Wellesley outside the fort. Suddenly, Arthur Wellesley felt something exploding about. ಗೈಸ್, ಇದು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಮಿಷನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಪ್ಲೇಸ್ ಯಾವ್ದಂತ ಗೊತ್ತಿಲ್ಲ, ಹೋಗ್ತಿದ್ದೀವಿ. ಇದರಲ್ಲಿ ಏನು ಅಷ್ಟು ಚೆನ್ನಾಗಿರೋದಿಲ್ಲ ಗೈಸ್. ನಾವು ನೆಕ್ಸ್ಟ್ ಬಂದಿರೋ ಪ್ಲೇಸು ಬೆಂಗಳೂರು ಫೋರ್ಟು. ಬೆಂಗಳೂರು ಫೋರ್ಟಿಗೆ ಯಾವುದೇ ಎಂಟ್ರಿ ಫೀಸ್ ಇಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಇದು ಇಲ್ಲೇ KR ಮಾರ್ಕೆಟ್ ಹತ್ರ ಬರುತ್ತೆ. ವಿಕ್ಟೋರಿಯಾ ಹಾಸ್ಪಿಟ್ಲು ಇಂದ ಒಂದು 200 ಮೀಟರ್ ಇದೆ. ಬನ್ನಿ, ಬೆಂಗಳೂರು ಫೋರ್ಟ್ ಇನ್ಸೈಡ್ ಫೋರ್ಟ್ ನೋಡ್ಕೊಂಡು ಬರೋಣ. ಗಾಯ್ಸ್, ಈ ಫೋರ್ಟನ್ನು ವಿಜಯನಗರ ಸಾಮ್ರಾಜ್ಯದ ರಾಜರಾದಂತಹ ಶ್ರೀ ಕೆಂಪೇಗೌಡರು 1537ರಲ್ಲಿ ಮಣ್ಣಿನಿಂದ ಕಟ್ಟಿದ್ರಂತೆ. ನೆಕ್ಸ್ಟ್ ಇದನ್ನು 1751ರಲ್ಲಿ ಟಿಪ್ಪು ಸುಲ್ತಾನ್ನ ಇದನ್ನು ಕಲ್ಲಿನಿಂದ, ಗ್ರಾನೈಟ್ ಕಲ್ಲಿನಿಂದ ಕಟ್ಟಿದ್ದಾನೆ. ಈ ಬೆಂಗಳೂರು ಕೋಟೆ ಒಳಗಡೆ ಹಲವಾರು ದೇವಾಲಯಗಳಿದೆ. ಯಾವುದಿದೆ ಅಂದರೆ ಧರ್ಮರಾಯ ಸ್ವಾಮಿ, ಕಾಳಮ್ಮ, ಆಂಜನೇಯ ಸ್ವಾಮಿ, ಚೌಡೇಶ್ವರಿ, ವೆಂಕಟೇಶ್ವರ ಸ್ವಾಮಿ, ನರಸಿಂಹಸ್ವಾಮಿ, ಕೇಶವ ಸ್ವಾಮಿ, ರಂಗನಾಥ ಸ್ವಾಮಿ, ಶ್ರೀಕೃಷ್ಣ, ಕಾಶಿ ವಿಶ್ವನಾಥ, ಬಸವೇಶ್ವರ ಮತ್ತು ಚೆನ್ನಿಗರಾಯ ಸ್ವಾಮಿ ದೇವಸ್ಥಾನ ಇದೆ. ಕೋಟೆ ಒಳಗಡೆ 9 ಬಾಗಿಲುಗಳಿದ್ದಾವಂತೆ. ಪೂರ್ವಕ್ಕೆ ಹಲಸೂರು ಹೆಬ್ಬಾಗಿಲು, ಉತ್ತರಕ್ಕೆ ಯಶವಂತಪುರ ಉಪದ್ವಾರ, ಪಶ್ಚಿಮಕ್ಕೆ ತೊಟ್ಟೆಕೊಪ್ಪ ಹೆಬ್ಬಾಗಿಲು, ಶೃಂಗೇರಿ ಉಪದ್ವಾರ, ಕನಕನಹಳ್ಳಿ ಉಪದ್ವಾರ, ದಕ್ಷಿಣಕ್ಕೆ ಆನೆಕಲ್ಲು ಹೆಬ್ಬಾಗಿಲು, ಯಲಹಂಕ ಹೆಬ್ಬಾಗಿಲು, ಸರ್ಜಾಪುರ ಉಪದ್ವಾರ, ಹೊಸೂರು ಉಪದ್ವಾರ. ಹೌದಾ? ಯಾರಿಗೆ ಗೊತ್ತು, ನನಗೇನು ಗೊತ್ತಿತ್ತ ಅಲ್ವಾ? ಗೊತ್ತಾಗಲ್ಲಪ್ಪ. ಗಳು ಸುಮಾರು ಅವ್ರು ಇವಾಗ ಅನಿಸುತ್ತೆ. ಇಷ್ಟೇ. ನಾವು ಬೆಂಗಳೂರು ಫೋರ್ಟ್ ನೋಡಿಕೊಂಡು ನೆಕ್ಸ್ಟ್ ಶಿವಾಜಿನಗರದಲ್ಲಿರುವಂಥ ಸೆಂಟ್ ಮೇರಿ ಈ ಚರ್ಚಿಗೆ ಹೋಗ್ತಾ ಇದ್ದೀವಿ. ಇದು ಬೆಂಗಳೂರಲ್ಲಿ ಒಂದು ಫೇಮಸ್ ಪ್ಲೇಸ್. ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾವೀಗ KR ಮಾರ್ಕೆಟ್ ಇಲ್ಲಿ ಚಿಕ್ಕಪೇಟೆ ಮಾರ್ಕೆಟ್ಗೆ ಹೋಗ್ತಿದ್ದೇವೆ. ನೋಡಿ ಜನ ಹೆಂಗಿದೆ ಅಂತ. ಸಂಡೆ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ಫೋನ್ ಮಾಡೋದು ನನಗೆ ಗೊತ್ತಿಲ್ಲ. ಗೈಸ್, ನಾವಿವಾಗ ಗವಿಗಂಗಾಧರೇಶ್ವರ ದೇವಸ್ಥಾನದ ಹತ್ತಿದ್ದೀವಿ. ಇವಾಗ ಟೈಮ್ ಬಂದು 7 ಗಂಟೆ ಆಯ್ತಾ, ಇಲ್ಲ 6 ಗಂಟೆ 6:30 ಆಯ್ತು. ಜನ ಬಂದಿದ್ವಿ.
ದೇವಸ್ಥಾನ ಕ್ಲೋಸ್ ಆಗಿತ್ತು, ಇವಾಗ ಓಪನ್ ಆಗಿದೆ. ಬನ್ನಿ ಒಳಗಡೆ ಹೇಗಿದೆ ಅಂತ ತೋರ್ಸೋಕ್ಕಾಗುತ್ತಾ ನೋಡ್ತೀನಿ. ತುಂಬ ಲೇಟ್ ಆಗೋಯ್ತು, ಬೇಗ ಬರೋಣ ಅಂತ ಅಂದ್ಕೊಂಡ್ರು ಆಗಲಿಲ್ಲ. ಸಂಜೆ ಟೈಮ್ ಕಾಲ್ ಮಾಡಿದ್ರು. ನೆಕ್ಸ್ಟ್ ದೇವ ದರ್ಶನ ಕೊಟ್ಟಿದ್ದೀವಿ. ಈ ದೇವಸ್ಥಾನ ಯಾಕೆ ಇಷ್ಟು ಫೇಮಸ್ ಅಂದರೆ, ಈ ದೇವಸ್ಥಾನ ಇರೋದು ಗುಹೆ ಒಳಗಡೆ. ಮತ್ತು ಇಲ್ಲಿ ದೇವಸ್ಥಾನ ಒಂದು ವಿಶೇಷತೆ ಏನಂದರೆ, ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿನ ಈ ಸೂರ್ಯನ ಕಿರಣ ಶಿವನ ಮುಂದಿರುವಂಥ ನಂದಿ ಕೊಂಬಿಂದ ಈ ಶಿವಲಿಂಗವನ್ನು ಸ್ಪರ್ಶಿಸ್ತದೆ. ಅದನ್ನು ನೋಡೋಕ್ಕೆ ತುಂಬ ಜನ ಇಲ್ಲಿ ಸೇರ್ತಾರೆ. ಅದೇ ಈ ದೇವಸ್ಥಾನದ ಒಂದು ವಿಶೇಷತೆ. ಗೈಸ್, ನಾವು ಗವಿಗಂಗಾಧರೇಶ್ವರ ದೇವಸ್ಥಾನ ನೋಡ್ಕೊಂಡು ಲಾಸ್ಟ್ ಪ್ಲೇಸ್ ಅಂತ ಶಿವ ಟೆಂಪಲಿಗೆ ಹೊರಟಿದ್ದೀವಿ. ಇದು ಅಲ್ಲಿಂದ ಹೈಪರ್ ಮಾರ್ಕೆಟು. ಬನ್ನಿ ಅದು ಅಂತ ತೋರಿಸ್ತೀನಿ. ಗೈಸ್, ನಾವಿವಾಗ ಶಿವ ಟೆಂಪಲ್ಗೆ ಹೊರಟಿದ್ದೀನಿ. ಟೈಮು ತುಂಬ ಲೇಟ್ ಆಯಿತು, 7:30 ಏನಾಗಿದೆ. ಇಲ್ಲಿ ಪ್ಲೇಸ್ ಹುಡ್ಕೊಂಬರೋಕ್ಕೆ ದೊಡ್ಡ ಕಷ್ಟ ಆಗಿದೆ. ಫಸ್ಟ್ ಟೈಮ್ ಬರೋದ್ರಿಂದ ಇಲ್ಲಿ ಹೈಪರ್ ಮಾರ್ಕೆಟ್ ಅಂತ ಇದೆ ಈ ದೇವಸ್ಥಾನದ ಹತ್ರನೇ. ಪಾರ್ಕಿಂಗ್ ಇಲ್ಲೇ ಮಾಡ್ಬೇಕಂತ ಹೇಳಿದ್ರು. ನಾವಲ್ಲೇ ನಿಲ್ಲಿಸ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ದೇವಸ್ಥಾನಕ್ಕೆ ಎಲ್ಲಿ ದಾರಿ ಅಂತ ನಂಗಂತೂ ಗೊತ್ತಿಲ್ಲ. ಇಲ್ಲೆಲ್ಲ ಹೋಗ್ತಿದ್ವಿ. ಇಲ್ಲೇನಾ ಸುಮ್ಮನೆ ಏನಕ್ಕೆ ಹೋಗ್ತಿದ್ದೀವಿ? ಇಲ್ಲೆಲ್ಲ ಬಟ್ಟೆ ಅಂಗಡಿದೆ. ದೇವಸ್ಥಾನ ಎಲ್ಲ ಇದೆ, ತುಂಬ ಶಾಪ್ಸ್ ಇದೆ. ಇಲ್ಲಿ ನೋ ಎಂಟ್ರಿ ಅಂತ ಹಾಕಿದ್ದಾರೆ. ಮತ್ತಿವಾಗ ಲೋ, ನಿನ್ ಮಾತು ನಂಬ್ಕೊಂಡು ಹೋದ್ರೆ ಹಿಂಗೆ ಆಗೋದು. ನಿನ್ ಮಾತು ನಂಬ್ಕೊಂಡು ಬಂದ್ರೆ ಹಿಂಗೆ ಆಯ್ತು. ಎಕ್ಸಿಟ್ ಅಲ್ಲಿ ಕರ್ಕೊಂಡು ಬಂದ. ಅದೇ ಯಾರು ವಿಸಿಲ್ ಹೊಡಿತಿದ್ದಾರೆ? ಇವರು ಯಾರ ಮಾರೆ? ದೇವಸ್ಥಾನಕ್ಕೊಂದು ದಾರಿ ಮಾಡಕ್ಕಾಗಿಲ್ಲ. ದೇವಸ್ಥಾನಕ್ಕೊಂದು ದಾರಿ ಮಾಡಿಲ್ಲ. ಎಲ್ಲಿ ನೀವು ಶಿವ ಟೆಂಪಲಿಗೆ ಬರ್ತೀರಂದರೆ ಎಂಟ್ರೆನ್ಸ್ ಟಿಕೆಟ್ ತೊಗೋಬೇಕು. ಟಿಕೆಟ್ ಪ್ರೈಸ್ ಬಂದು 50 ರೂಪೀಸ್ ಮತ್ತು 150 ಇದೆ. ನೀವು ತೊಗೊಳ್ಳೋದಾದರೆ 50 ರೂಪೀಸ್ ತಗೊಳ್ಳಿ. 150 ತೊಗೊಂಡ್ರೆ ಏನು ಯೂಸ್ ಅಂದರೆ, ಇಲ್ಲಿ ಅಭಿಷೇಕ ಮತ್ತು ರುದ್ರಾಕ್ಷಿ ಧೂಪ ಎಲ್ಲ ಕೊಡ್ತಾರೆ ಇಲ್ಲಿ ಪೂಜೆ ಮಾಡಿಸೋದಕ್ಕೆ. 50 ರೂಪೀಸ್ ತಗೊಂಡ್ರೆ ಸಾಕು. 150 ತೊಗೊಂಡಿರೋದ್ರಿಂದ ಇಲ್ಲಿ ರುದ್ರಾಕ್ಷಿ ಕೊಡ್ತಾರೆ. ಇಲ್ಲಿ ಇಂಥ ರುದ್ರಾಕ್ಷಿ ಕೊಡ್ತಾರೆ. ರುದ್ರಾಕ್ಷಿ 105. ಈ ದೇವಸ್ಥಾನದಲ್ಲಿ ಇಲ್ಲಿ ಗುಹೆ ಇದೆಲ್ಲ, ಇದ್ರೊಳಗೆ ಹೋದರೆ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ಬೋದು. ಆ ಥರ ಇಲ್ಲಿ ಒಂದು ಪ್ಲಾನ್ ಮಾಡಿದ್ದಾರೆ. ಅದು ಹೇಗಿದೆ ಅಂತ ನೋಡ್ಕೊಂಬರೋಣ.
ಇದನ್ನ ರೀಲ್ಸ್ ಅಲ್ಲಿ ನೋಡಿದೆ. ಇದು ಫ್ರಂಟಿಗೆ ಕ್ಯಾಮ್ರಾ ಮಾಡಕ್ಕಲ್ಲ, ವಿಡಿಯೋದಲ್ಲಿ In the 8th century, Adi Shankara, Nacha Yoma Bhumi and the ego. What am I? I am Shiva. I am Shiva. 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 ಮಲ್ಲಿಕಾರ್ಜುನ್ ಆಂಧ್ರ ಪ್ರದೇಶ. ಏನೇನು ಒಂಚೂರು ಆ ಕಡೆ ಹೋಗಕ್ಕಾಗಲ್ಲ. ಸುಮ್ಮನೆ 50 ರೂಪಾಯಿ ತಾನೆ ಸರಿ ಆಗತ್ತ. ಇಬ್ರು ಬರೋದು. ಇನ್ನೂ ಮುಗ್ದಿಲ್ಲ. ರಾಮೇಶ್ವರ ತಮಿಳುನಾಡು. ತೂಕ ಎಂದವೆ ಏನ್ ಮಾಡ್ತಿದ್ದಾರೆ?
ನಡೆಯಕ್ಕೆ ಆಗಲ್ಲ Lord Shiva lives inside your heart. Discover the Jyotirling inside your heart. Om Namah Shiva. The Jyotirling is but we must realize the truth that the Jyoti is living in the power of Lord Shiva. Lord Shiva lives inside your heart. Discover the Jyotirling inside your ಎಲ್ಲಿ ಬಂದ್ವಾ ಹಾಗೆ ನಾನು ಇವಾಗ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇದ್ದೀನಿ. ಆಗಿದೆ ಗೈಸ್ ನೋಡಿ ಕಮರ್ಷಿಯಲ್ ಸ್ಟ್ರೀಟ್ ಬಟ್ ನೈಟ್ ಟೈಮ್ ಹಿಂಗಿದೆ ಅಂತ. ದಿಸ್ ಈಸ್ ಸಂಡೇ ಕಮರ್ಷಿಯಲ್ ಸ್ಟ್ರೀಟ್. ನಾನು ಡೈರೆಕ್ಟ್ ಆಗಿ ಹೋಗೋಣ ಅಂತಿದ್ದೆ, ಲೈಟಿಂಗ್ಸ್ ನೋಡಿ ಬಿಟ್ಟು ಮುಂಚೆ ಬರಲಿಲ್ಲ. ಲೆಟ್ಸ್ ನೋಡಿ ಹಿಂಗಿದೆ ಅಂತ. ಏನಿದೆ ಸುಮ್ಮನೆ ತಿರುಗಬೇಕು, ಶಾಪಿಂಗ್ ಏನು ಮಾಡಲ್ಲ, ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ, ಸುಮ್ಮನೆ ಹೋಗೋಣ. ಗೈಸ್ ಇವಾಗ ಟೈಮು 9:30 ಏನೋ ಆಗಿದೆ. ಇನ್ನೂ 1, 2, 3 ಪ್ಲೇಸ್ ಇತ್ತು, ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಅದನ್ನೆಲ್ಲ ಬಿಟ್ಟು ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.